ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೋಳಿಗೆ ಮಾಡಾತಿದ್ನಿ. ಕಡ್ಲಿಬೇಳೆ ಹೋಳಿಗೆ. ಹೂರನ್ ನೋಡ್ರಿ ಈ ತರ ತೆಳ್ಳಗಾಗೈತಿ. ಈ ಈ ತರ ತೆಳ್ಳಗಾತಂದ್ರ ನಮ್ಗ ಹೋಳಿಗೆ ಮಾಡ್ಕೊಳಕ್ ಆಗುದಿಲ್ಲ. ಇದನ್ನ ನಾವೀಗ ಗಟ್ಟಿ ಮಾಡ್ಕೋಬೇಕು. ಇದನ್ನ ನಾನು ಬಟ್ಟೆಯಿಂದ ಹಿಂಡಾನ್ ಇಲ್ಬಿ ಮತ್ತ ಅವಲಕ್ಕಿ ಅದು ಪೌಡರ್ ಮಾಡಿ ಬಿ ಹಾಕಾನಿಲ್ಲ. ಇದನ್ನ ಹೂರ್ನ ಹಾಗೆ ಗಟ್ಟಿ ಹೆಂಗ್ ಮಾಡೋದಂತ ಇವತ್ ನಿಮಗ ತೋರ್ಸ್ಕೊಡಾದೀನಿ. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡ್ರಿ ನಾ ಇಲ್ಲಿ ಬ್ಯಾಳಿ ಕುದಿಸಿ ಬೆಲ್ಲ ಹಾಕಿ ಹೂರ್ನ ರೆಡಿ ಮಾಡಿ ಇಟ್ಕೊಂಡೆನ್ ಮೊದಲ. ನಾ ಇವತ್ತ ಬ್ಯಾಳಿ ಕುದಿಸ್ಕೊಳ್ಳೋದ ಬೆಲ್ಲ ಕುದಿಸ್ಕೊಳ್ಳೋದ ಅದು ತೋರ್ಸಾನಿಲ್ಲ. ಡೈರೆಕ್ಟ್ ಆಗಿ ಹೂರ್ನ ಮಾಡ್ಕೊಂಡೆನ್ ನಾ ಇಲ್ಲಿ. ಈಗ ಇದನ್ನ ಸಣ್ಣ ಮಾಡ್ಕೋಬೇಕು. ಇಲ್ಲೊಂದು ಸಣ್ಣದ್ ಮಿಕ್ಸರ್ ಜಾರ್ ತಗೊಂಡೆನ್ ನಾನ. ಇದನ್ನಿತ್ರ ಹಾಕೋಬೇಕು. ಎಷ್ಟ್ ಹಿಡಿಸ್ತೈತಿ ನೋಡಿ ಹಾಕೋರಿ. ನೋಡ್ಬೋದು ನೀವು ಹೂರ್ನ ಎಷ್ಟ್ ತೆಳುವಾಗೈತೈತಿ ಅಲ್ಲಿ. ಇದನ್ನೀಗ ಪೂರಾ ಪೇಸ್ಟ್ ಆಗಿ ಮಾಡ್ಕೋಬೇಕು. ನೋಡ್ರಿ ಸಣ್ಣ ಮಾಡ್ಕೊಂಡೆನ್ ನಾನ. ಪೇಸ್ಟ್ ಆಗಿ ಈ ತರ ಆಗ್ಬೇಕು. ಇದನ್ನೀಗ ಒಂದ್ ಕಡೆದ ತಕೋತೇನು. ಎಷ್ಟು ತಿಳುವಾಗೈತಿ ನೋಡ್ಬೋದು ನೀವು ಹಿಟ್ಟ. ಇಲ್ಲೊಂದ್ ಕಡೆ ತಗೊಂಡೆನ್ ನಾನ. ಇದನ್ನ ಹೂರ್ನ ರುಬ್ಕೊಂಡೇವಲ್ಲ ಇದನ್ನ ತಕೋತೇನೆ ಇದ್ರಾಗ. ಕಡೆ ನೀವು ದಪ್ಪ ತಳ ಇದ್ದದ ತಗೊಂಡ್ ಮಾಡ್ಕೋರಿ. ಇಲ್ಲಂದ್ರ ಹತ್ತದ. ಇದು ಉಳಿದದ್ ಹೂರ್ನ ಬಿ ರುಬ್ಕೋತೇನೆ ನಾನ. ಇದ್ ನೋಡ್ರಿ ಇದ್ನು ರುಬ್ಕೊಂಡೆನ್ ನಾನ. ಈಗ ಇದ್ನು ತಕೋತೇನೆ ಇದ್ರಾಗ. ಇದ್ ನೋಡ್ರಿ ತಕೊಂಡೆನ್ನ ಇದನ್ನೆಲ್ಲ ಇದ್ರಾಗ. ಈಗ ಇದನ್ನ ಗ್ಯಾಸ್ ಮ್ಯಾಗ ಇಟ್ಕೊಳ್ಳಿ. ಗ್ಯಾಸ್ ಮ್ಯಾಗ ಇಟ್ಕಶಿಂದ ಸಣ್ಣ ಇಲ್ಲಂದ್ರ ಮೀಡಿಯಂ ಉರಿಯಲ್ಲಿ ಇಟ್ಟ ಒಂದ್ 5 ನಿಮಿಷ ನಾವ್ ಇದನ್ನ ಹುರ್ಕೋಬೇಕು. ಹುರ್ಕೊಂಡಂಗಿದ ಗಟ್ಟಿ ಆಗ್ತಾ ಬರ್ತೈತಿ. ನೀವ್ ಅನ್ಬೋದು ನಾವ ಬಟ್ಟೆಯಲ್ಲಿ ಹಾಕಿ ಹಿಂಡಿ ಬಿ ಮಾಡ್ಕೋಬಹುದಂತ. ಆದ್ರ ಅದನ್ನ ಹಿಂಡಿ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ಟೇಸ್ಟ್ ಬರುದಿಲ್ಲ. ನಾ ಇವತ್ತ ಇದನ್ನ ಕುಕ್ಕರ್ದಾಗ ಕುದಿಯಾಕ ಇಟ್ಕಶಿಂದ ಏನೋ ಕೆಲ್ಸ ಮಾಡಾತಿದ್ನಿ. ಬ್ಯಾಳಿ ಹೆಚ್ಚ ಕುದ್ದಿದ್ದು. ಯಾವಾಗಾದ್ರೂ ಈ ತರ ಆಗಿರ್ತತ್ಲ ನಾವ ಮಾಡ್ಕೋಬಹುದು ಇದನ್ನ. ಇದನ್ನೇನ್ ಫ್ರಿಜ್ನಾಗ ಇಡ್ಬೇಕಂತ ಬಿ ಇಲ್ಲ. ಮತ್ತ ಒಬ್ಬೊಬ್ಬರ ಅವಲಕ್ಕಿ ಪೌಡರ್ ಮಾಡಿ ಬಿ ಮಿಕ್ಸ್ ಮಾಡ್ತಾರು. ಆದ್ರೆ ಇದನ್ನ ನೋಡ್ರಿ ಈ ತರ ಆಗಿತ್ತಂದ್ರ ಒಂದ್ 5 ನಿಮಿಷ ನಾವ್ ಹುರ್ಕೊಂಡ್ರ ಸಾಕು. ಇದ ಗಟ್ಟಿ ಆಗ್ತತಿ. ಆದ್ರೆ ನೀವು ಇದನ್ನ ಕೈ ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ತಿರ್ವ್ಯಾಡ್ಕೋತಿರ್ಬೇಕು. ನೀವು ಬೇಕಂದ್ರ ದಪ್ಪ ತಳ ಇದ್ದದ ಕಡಾಯಿ ಇದ್ರ ಕಡಾಯಿ ಇಟ್ಕೊಂಡ್ ಮಾಡ್ಕೋರಿ. ಇಲ್ಲಂದ್ರ ಕುಕ್ಕರ್ ಇರ್ತತ್ಲಾ ಕುಕ್ಕರ್ದಾಗ ಇಟ್ಕೊಂಡ್ರ ಬಿ ಹತ್ತುದಿಲ್ಲ. ಕುಕ್ಕರ್ ಬಿ ತಳ ದಪ್ಪ ಇರ್ತೈತಿ. ನೋಡ್ರಿ ಇದ್ ಮಾಡಾಕತ್ತ ಒಂದ್ 2 ನಿಮಿಷ ಆತು. ನೋಡ್ಬೋದು ನೀವ ಆಲ್ರೆಡಿ ಗಟ್ಟಿ ಆಗದೈತಿದ. ಮತ್ ನೀವ ಈ ತರ ಮಾಡ್ಕೋದ್ರಿಂದ ಹೋಳಿಗೆ ಟೇಸ್ಟು ಇನ್ನ ಹೆಚ್ಚಾಗ್ತತಿ. ಆದ್ರ ನೀವ್ ಇದನ್ನ ಒಟ್ಟ ಕೈ ಬಿಡಾಕ ಆಗುದಿಲ್ಲ. ಕಂಟಿನ್ಯೂಸ್ ತಿರ್ವ್ಯಾಡ್ಕೋತಾ ಇರ್ಬೇಕು. ನಾವ್ ಬೆಲ್ಲ ಹಾಕಿರ್ತೇವಲ್ಲ ತಳ ಹತ್ತು ಚಾನ್ಸ್ ಹೆಚ್ಚಿರ್ತತಿ. ಮತ್ ಬಾಳ ಗಟ್ಟಿ ಆಗುತನ ಬಿ ಮಾಡ್ಕೋಬ್ಯಾಡ್ರಿ. ಆಯ್ತಂದ್ರ ಇನ್ನ ಗಟ್ಟಿ ಆಗ್ತೈತಿ ಅದ. ನೋಡ್ರಿ ಇದ ಆಗೇತಿ. ಈಗ ಬಂದ್ ಮಾಡ್ತೇನೆ ನಾನ. ಆರಿ ಗಟ್ಟಿ ಆಗ್ತೈತಿ ಇದ. ಗ್ಯಾಸ್ ಬಂದ್ ಮಾಡದೇನೀಗ. ಆರಿದ ಬಳಕ ತೋರಿಸ್ತೇನೆ ನಾನ್ ನಿಮಗ. ನೋಡ್ರಿ ಹೂರ್ಣ ಮಾಡ್ಕೊಂಡಿದ್ದಿಲ್ಲ ಆರಿತ್ತು. ಕಡೆಯಿಂದ ತಕೊಂಡೆ ನಾನ. ನೋಡ್ಬೋದು ನೀವ ಎಷ್ಟು ಗಟ್ಟಿಯಾಗಿ ಆಗೈತಿ. ಪೈಲ ಎಟ್ಟು ತಿಳಿವಿತ್ತು. ಈಗ ಎಷ್ಟು ಗಟ್ಟಿಯಾಗೈತಿ ನೋಡ್ಬೋದು ನೀವ. ಆರಿದ ಬಳಕ ಮತ್ ಹೆಚ್ಚು ಗಟ್ಟಿ ಆಗ್ತೈತಿ ಅದ. ಈಗ ನಾವ ಹೋಳಿಗೆ ಮಾಡ್ಕೋಬಹುದು. ಉಳ್ಳಿ ಮಾಡ್ಕೊಳ್ಳೋನು. ನೋಡ್ರಿ ಉಳ್ಳಿ ಮಾಡ್ಕೊಂಡೇನ್ ನಾನ. ಈಗ ಕನಕು ರೆಡಿ ಐತಿ. ಹೋಳಿಗೆ ಮಾಡ್ಕೊಳ್ಳೋನು. ಹಿಟ್ ನಾದಿಟ್ಟ ಅರ್ಧ ತಾಸ ಆತು. ನೋಡ್ರಿ ಈ ತರ ನೆನದೈತಿದ. ಈಗ ಇದನ್ನ ನಾವ ಚಲೋದಂಗ ನಾದ್ಕೋಬೇಕು. ಹಿಟ್ಟು ನೋಡ್ರಿ ನಾ ಇದನ್ನ ಮೊದಲ ನಾದಿಟ್ಟಿದ್ದೇನು. ನಾದು ತೋರಿಸಿಲ್ಲ. 1 ಕಪ್ ಮೈದಾ 1 ಕಪ್ ಚಿರೋಟಿ ರವೆ ತಗೊಂಡು ನಾದಿಟ್ಟಿದ್ದೇನೆ ನಾನು. ನಿಮ್ ಕಡೆ ಟೈಮ್ ಇತ್ತಂದ್ರ 3 ರಿಂದ 4 ತಾಸ ಚಲೋದಂಗ ನಾದಿ ಇಡ್ರಿ. ನೆನಿತೈತಿ ಹಿಟ್ಟ. ಹಿಟ್ಟ ಎಟ್ಟ ನೆನಿತೈತ್ಲಾ ಹೋಳಿಗೆ ಅಟ್ ಚಲೋ ಆಗ್ತಾವು. ಇದ್ ನೋಡ್ರಿ ಹಿಟ್ಟ ರೆಡಿ ಆಗೈತಿ. ಈಗ ಉಳ್ಳಿ ಮಾಡ್ಕೊಳ್ಳೋನು. ಇದ್ ನೋಡ್ರಿ ಈ ತರ ಮಾಡ್ಕೋರಿ. ಈ ತರ ಮಾಡ್ಕೋದ್ರಿಂದ ಒಂದ ತರ ಉಳ್ಳಿ ಆಗ್ತಾವು. ದೊಡ್ಡ ಸಣ್ಣ ಆಗುದಿಲ್ಲ. ನೋಡ್ರಿ ಇಲ್ಲಿ ನೋಡ್ರಿ ಎಣ್ಣಿ ಕವರ್ ತಗೊಂಡೇನ್ ನಾನ. ಈ ಉಳ್ಳಿ ಮಾಡಿ ಇಟ್ಕೊಂಡೇವಲ್ಲ ಇದನ್ನೊಂದು ತಗೊಂಡೇನು. ನಾ ಇಲ್ಲಿ ಎಣ್ಣೆ ಹಚ್ಚಿ ಲಡ್ಸಾನಿಲ್ಲ. ಹಿಟ್ಟು ಹಚ್ಚಿ ಲಡ್ಸದೇನು. ಅದ ಗೋಧಿ ಹಿಟ್ಟು ತಗೊಂಡೇನು ಒಂದ್ ಸ್ವಲ್ಪ.
ಗೋಧಿ ಹಿಟ್ಟ ಮೈದಾ ಯಾವುದು ತಗೋಬಹುದು ನೀವು. ಈ ಉಳ್ಳಿ ಮಾಡಿ ಇಟ್ಕೊಂಡಿವಲ್ಲ ಇದನ್ನ ಇದ್ರಾಗ ನಡಿವಿಟ್ಟ ಉಳ್ಳಿ ಮಾಡ್ಕೋಬೇಕು. ಇದು ನೋಡ್ರಿ ಈಗ ಮ್ಯಾಗ ಇನ್ನೊಂದ್ ಸ್ವಲ್ಪ ಒಣದ ಹಿಟ್ಟು ಹಾಕಿ ಲಡ್ಸ್ಕೊಳ್ಳೋನು. ನೀವು ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕಿ ಬಿ ಲಡ್ಸ್ಕೋಬಹುದು. ಈ ಹೋಳ್ಗಿ ನೋಡ್ರಿ ನಿಮಗೆ ಎಷ್ಟು ತೆಳ್ಳಗ ಬೇಕಲ್ಲ ಅಷ್ಟು ತೆಳ್ಳಗ ಮಾಡ್ಕೋಬಹುದು. ಈ ತರ ದಂಡಿ ಲಡ್ಸ್ರಿ, ದಂಡಿ ತಿಳಿವಾಗಿರ್ಬೇಕು. ಇಲ್ಲಿ ನೋಡ್ರಿ ಲಡ್ಸ್ಕೊಂಡನ್ ನಾನು ನಿಮಗ್ ತೋರಿಸ್ತಾನೆ ನೋಡ್ರಿ. ನಾನು ಎಷ್ಟು ತೆಳ್ಳಗಾಗೈತಿ ಅಲ್ಲಿ ಹೋಳ್ಗಿ ಕನಾದಿರ್ಬೇಕು. ಎಷ್ಟು ಬೇಕಾದ್ ತೆಳ್ಳಗ ಮಾಡ್ಕೋಬಹುದು. ಈಗ ತೆವೆ ಕಾಯಕ್ ಇಟ್ಟಿದ್ದೀನಿ, ತೆವೆನೂ ಕಾದೈತಿ. ಈ ಹೋಳ್ಗಿನ ಹತ್ರ ಹಾಕೋನು. ನೋಡ್ರಿ ಸಿಂಪಲ್ ಆಗಿ ತಕ್ಕೋಬಹುದು. ಈ ಹೋಳ್ಗಿನ ಹಾಕೋನ್ ಇದ್ರಾಗ ನೋಡ್ರಿ. ಹಾಕಿದ ಬಳಕ ಒಂದ್ ಸ್ವಲ್ಪ ಬಿಟ್ಟ ಈ ತರ ಗುಳ್ಳಿ ಹೇಳಾಕತ್ತು ಅಂದ್ರ ನಾವ ತಿರ್ಸಿ ಹಾಕೋಬೇಕು. ನೀವು ಬೇಕಂದ್ರೆ ಎಣ್ಣೆ ಹಚ್ಚಿ ಬಿ ಬೇಯಿಸ್ಕೋಬಹುದು, ಇಲ್ಲಾಂದ್ರ ಹಾಗೆ ಬಿ ಬೇಯಿಸ್ಕೋಬಹುದು. ನಿಮ್ಗೆ ಹೆಂಗ್ ಬೇಕಂಗ ಮಾಡ್ಕೋಬಹುದು. ನಾ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಾದನು ನೋಡ್ಬೋದು ನೀವ. ಹೋಳಿಗೆ ಏನ್ ಮಸ್ತ್ ಉಬ್ಬಿ ಬರ ಐತಿ. ಕನಾದಿರ್ಬೇಕು ನಿಮಗ. ಮೀಡಿಯಂ ಉರಿಯಲ್ಲಿಟ್ಟ ಬೇಯಿಸ್ಕೋರಿ. ನೋಡ್ರಿ ಏನ್ ಮಸ್ತ್ ಬಲೂನ್ ತರ ಉಬ್ಬಿ ಬಂದೈತಿ ಹೋಳ್ಗಿ. ತಿರ್ಸ್ಕಶಿಂದ ಎರಡು ಸೈಡ್ ಚಲೋದಂಗ ಬೇಯಿಸ್ಕೋರಿ. ಆಗೇತಿ ತಕ್ಕೊಳ್ಳು ನೋಡ್ರಿ. ಉಳಿದ ಹೋಳ್ಗಿ ಬಿ ಎಲ್ಲ ಮಾಡ್ಕೋತೇನೆ ನಾನು. ನೋಡ್ರಿ ಎಲ್ಲ ಹೋಳ್ಗೆ ಭೀ ಮಾಡ್ಕೊಂಡೆ ನಾನು. ಹೋಳ್ಗೆ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಭಾಳ ಮಸ್ತಾಗಿ ಬಂದಾವು. ಬಾಯಾಗಿ ಇಟ್ರನ ಕರಗ್ತಾವ ಅಷ್ಟು ಮಸ್ತಾಗಿ ಬಂದಾವು. ನಿಮ್ಮದು ಹೂರ್ನ ತಿಳುವಾದು ಆಗಿತ್ತಂದ್ರೆ ಒಮ್ಮೆ ಈ ಥರ ಮಾಡಿ ನೋಡ್ರಿ. ತಿನ್ನಾಕು ಇವು ಭಾಳ ಮಸ್ತಾಗಿರ್ತಾವು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.